ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಇವತ್ತು ಜೂನ್ 7ನೇ ತಾರೀಕು ಭಾನುವಾರ ಫಲಾನುಭವಿಗಳ ಖಾತೆಗಳಿಗೆ ಹಣ ಬಿಡುಗಡೆ ಆಗಲಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು, ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಆಗಿ ಇತ್ತು, ಯಾವ ಒಂದು ಕಾರಣದಿಂದ ಪೆಂಡಿಂಗ್ ಇತ್ತು ಅನ್ನೋದನ್ನು ನೋಡಿ ತನಿಖೆ ಮಾಡಿ ಇವಾಗ ಹಣವನ್ನು ಬಿಡುಗಡೆ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಭಾನುವಾರ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗಲಿದೆ, ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ಹಾಗೆ ಯಾರೆಲ್ಲ ಹಣವನ್ನು ಪಡಿತಾರೆ, ಯಾರೆಲ್ಲ ಹಣವನ್ನು ಪಡೆಯೋದಿಲ್ಲ, ಇದರ ಜೊತೆಗೆ ಏನಾದ್ರೂ ಹೊಸ ಅಪ್ಡೇಟ್ ಇದೆನಾ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಇನ್ನೂ ಬಂದಿಲ್ಲ, ಬರುತ್ತೋ ಇಲ್ವೋ, ನಾವು ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಇದರ ಜೊತೆಗೆ 2 ಕಂತು 3 ಕಂತುಗಳ ಹಣ ಕೂಡ ಪೆಂಡಿಂಗ್ ಇದ್ರೂ ಕೂಡ ಅದರಲ್ಲಿ ಒಂದೊಂದು ಕಂತುಗಳ ಹಣ ಬರ್ತಾ ಇದೆ. ಈ ರೀತಿ ಬಹಳಷ್ಟು ಗೊಂದಲ ಕೇಳಿ ಬರ್ತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಸಿಎಂ ಬದಲಾವಣೆಯ ನಂತರ ಮತ್ತೊಂದು ಪ್ರಯತ್ನ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಂಟಿನ್ಯೂ ಆಗಿ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನ ನಡೆಸಿ 5 ಗ್ಯಾರಂಟಿಗಳ ಬಗ್ಗೆ ವಿಚಾರಿಸಿದ್ದಾರೆ. ಸರಿಯಾದ ರೀತಿಯಲ್ಲಿ ನಡೀತಾ ಇದಾವ ಇಲ್ಲ, ಎಲ್ಲೆಲ್ಲಿ ಹಣ ಎಷ್ಟೆಷ್ಟು ಪೆಂಡಿಂಗ್ ಇದಾವೆ, ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ, ಏನಕ್ಕೆ ಬಿಡುಗಡೆ ಆಗ್ತಾ ಇಲ್ಲ, ಯಾವ ಕಾರಣದಿಂದ ಹಣ ನಿಂತಿದೆ ಅಂತ ಒಂದು ಚರ್ಚೆನ ನಡೆಸಲಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ಆದೇಶವನ್ನು ಕೊಟ್ಟಿದ್ದಾರೆ. ಇವಾಗ ಇಮಿಡಿಯೇಟ್ಲಿ ಆಗಿ ಹಣವನ್ನ ರಿಲೀಸ್ ಆಗ್ಬೇಕು ಜನರ ಖಾತೆಗಳಿಗೆ ಅಂತ ಇಲ್ಲಿವರೆಗೂ ರಾಜ್ಯ ಸರ್ಕಾರ 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಆ ಒಂದು 31ನೇ ಕಂತಿನ ಹಣದವರೆಗೂ ಯಾವ ಜನರಿಗೆ ಯಾವ್ಯಾವ ಹಣ ಪೆಂಡಿಂಗ್ ಇತ್ತು ಆ ಹಣವನ್ನು ಕೂಡ ಇಮಿಡಿಯೇಟ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಒಂದು ನೆಕ್ಸ್ಟ್ ಬರುವಂತಹ 36ನೇ ಕಂತಿನ ಹಣ ಪಡಿಬೇಕು ಅಂದ್ರೆ ಕಂಪಲ್ಸರಿಯಾಗಿ ಎಲ್ಲರೂ ಜೀವಿತ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಇದರ ಜೊತೆಗೆ ಬಯೋಮೆಟ್ರಿಕ್ ಕೂಡ ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಗಳಲ್ಲಿ ನೀವು ಹೆಬ್ಬಟ್ಟಿನ ಗುರುತನ್ನು ಕೊಡಲೇಬೇಕಾಗುತ್ತದೆ. ಅವಾಗ ಅಪ್ಡೇಟ್ ಆಗುತ್ತೆ ಅದು. ಅವಾಗ ನೀವು ನೆಕ್ಸ್ಟ್ ಮುಂದಿನ ಕಂತಿನ ಹಣ ಪಡಿಬೇಕು ಅಂದ್ರೆ ಇವಾಗ ಬಂದಿರುವಂತಹ ಆ ಒಂದು ಹೊಸ ಅಪ್ಡೇಟ್ ನ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು 2 ಕಂತುಗಳ ಹಣ ಬಿಡುಗಡೆ ಆಗಲಿದೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ. 30ನೇ ಕಂತಿನ ಹಣ ಹಾಗೂ 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಂದ್ರೆ ಕೆಲವೊಂದು ಕಾರಣಗಳಿಂದಾಗಿ ಟೆಕ್ನಿಕ್ ಎರರ್ ಅಥವಾ ಸರ್ವರ್ ಎರರ್ ಕೂಡ ಆಗಿರಬಹುದು. ಬೇರೆ ಬೇರೆ ಕಾರಣಗಳಿಂದಾಗಿ ಈ ಒಂದು ಹಣ ಅಲ್ಲೇ ಸ್ಟಾಪ್ ಆಗಿ ಅಂದ್ರೆ ಸ್ಟ್ರಕ್ ಆಗಿತ್ತು. ಇನ್ನು ಆ ಹಣವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು 30ನೇ ಕಂತಿನ ಹಣ ಹಾಗೂ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನೋಡೋದಾದ್ರೆ ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗ, ಬಳ್ಳಾರಿ, ದಾವಣಗೆರೆ, ರಾಯಚೂರು, ವಿಜಯಪುರ, ಮೈಸೂರು, ಚಾಮರಾಜನಗರ, ಕೊಪ್ಪಳ, ಬೆಳಗಾವಿ, ಬೀದರ್, ಮಂಡ್ಯ, ಕಲಬುರಗಿ, ವಿಜಯನಗರ, ಹಾಸನ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊನೆಯದಾಗಿ ಕೋಲಾರ ಜಿಲ್ಲೆ ಅಂತ ಹೇಳಿದ್ದಾರೆ. ಈ ಇಷ್ಟು ಜಿಲ್ಲೆಗಳಿಗೆ ಇವತ್ತು 30ನೇ ಕಂತಿನ ಹಣ ಹಾಗೂ ಅದರ ಜೊತೆಗೆ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಯಾರಿಗೆ ಬಂದಿಲ್ವೋ ಅವರು ವೇಟ್ ಮಾಡ್ತಾ ಇರ್ರಿ. ಯಾಕಂದ್ರೆ ಇನ್ನು ಮುಂದೆ ಯಾವುದೇ ತರಹದ ಪೆಂಡಿಂಗ್ ಹಣ ಉಳಿಬಾರ್ದು ಅಂತ ಹೇಳಿ ಹಣವನ್ನ ಇವತ್ತು ರಿಲೀಸ್ ಮಾಡ್ತಿರುವಂತದ್ದು. ಆಗಾಗ ನಿಮ್ಮ ಮೊಬೈಲ್ ಗಳನ್ನ ಚೆಕ್ ಮಾಡ್ತಾ ಇರಿ, ಹಾಗೆ ಸ್ಟೇಟಸ್ ಗಳನ್ನು ಕೂಡ ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಿ ಆದ್ರೂ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಹಣ ಬರಬಹುದು. ಇದೇ ರೀತಿ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.